ಇವತ್ತಿನ ವಿಡಿಯೋದಲ್ಲಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಹರವು ಎಂಬ ಗ್ರಾಮದಲ್ಲಿ ಇರುವಂಥ ತುಂಬ ಪ್ರಾಚೀನವಾದ ಶ್ರೀರಾಮದೇವರ ದೇವಸ್ಥಾನವನ್ನು ನೋಡೋಣ. ಇದು ಸುಮಾರು 1200 ವರ್ಷಗಳಷ್ಟು ಪ್ರಾಚೀನವಾದಂಥ ಒಂದು ದೇವಸ್ಥಾನ. ವಿಜಯನಗರ ಕಾಲದಲ್ಲಿ ಬೃಹತ್ ಕಲ್ಲುಗಳಿಂದ ನಿರ್ಮಿಸಿರುವಂಥ ಈ ದೇವಾಲಯ ನೋಡೋಕ್ಕೆ ತುಂಬ ಸುಂದರವಾಗಿದೆ ಮತ್ತು ಸುತ್ತ ಹಸಿರು ಮರಗಿಡಗಳಿಂದ ಕೂಡಿ ಮಧ್ಯದಲ್ಲಿ ದೇವಸ್ಥಾನ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಈ ದೊಡ್ಡದಾದ ದೇವಾಲಯವು 14ನೇ ಶತಮಾನ ಕ್ರಿಸ್ತಶಕ 1369ರಲ್ಲಿ ವಿಜಯನಗರದ ಮೊದಲನೇ ವೀರ ಬುಕ್ಕಣ್ಣ ಒಡೆಯರು ಈ ದೇಗುಲವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಅಲ್ಲಿಯ ಸ್ಥಳೀಯ ಶಾಸನದಲ್ಲಿ ಉಲ್ಲೇಖ ಇದೆ. ದೇವಸ್ಥಾನದ ಮುಂಭಾಗ ಸುಮಾರು 30 ಅಡಿ ಎತ್ತರ ಇರುವಂಥ ಗರುಡಗಂಬ ಇದೆ. ಇದರಲ್ಲಿ ಗರುಡ, ಶಂಖಚಕ್ರ, ಸಿಂಹ ಮತ್ತು ಆಂಜನೇಯರನ್ನು ಕೆತ್ತಿದ್ದಾರೆ. ಈ ಪ್ರಾಚೀನವಾದ ರಾಮದೇವರ ದೇವಸ್ಥಾನ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಇದು ಮೈಸೂರಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ KRS ಕೃಷ್ಣರಾಜ ಸಾಗರದಿಂದ 10 ಕಿಲೋಮೀಟರು ಮತ್ತು ಪಾಂಡವಪುರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಂಗೆ 52 ಕಂಬಗಳು ಇರುವಂಥ ವಿಶಾಲವಾದ ಹಜಾರ ಇದೆ. ಇಲ್ಲಿ ಒಂದು ಕಂಬದಲ್ಲಿ ವಿಘ್ನ ನಿವಾರಕ ವಿನಾಯಕನನ್ನು ಕೆತ್ತಲ್ಪಟ್ಟಿದೆ. ಇದು ದೇವಸ್ಥಾನದ ಗರ್ಭಗುಡಿ. ಇದರಲ್ಲಿ 3 ಅಡಿ ಎತ್ತರ ಇರುವಂಥ ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿಯ ಮೂರ್ತಿಗಳು ಇವೆ. ಮೂಲ ವಿಗ್ರಹಗಳು ಶತಮಾನದ ಹಿಂದೆ ಕಳ್ಳತನ ಆಗಿರೋದ್ರಿಂದ ನಂತರದ ದಿನಗಳಲ್ಲಿ ಹೊಸ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಪುರಾತನವಾದ ದೇವಸ್ಥಾನವನ್ನು ಸುಮಾರು 4 ಕೋಟಿ ರು ವೆಚ್ಚದಲ್ಲಿ ಪುನರ್ನಿರ್ಮಾಣ ಮಾಡಿಕೊಂಡಿದ್ದಾರೆ. ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ಈ ಸ್ಮಾರಕವನ್ನು ಹರವು ಗ್ರಾಮಸ್ಥರ ಸಹಕಾರದ ಜೊತೆಗೆ ಕರ್ನಾಟಕ ರಾಜ್ಯ ವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ 1996ರಲ್ಲಿ ತನ್ನ ಸುಪರ್ದಿಗೆ ತೆಗೆದುಕೊಂಡು ಜೀರ್ಣೋದ್ಧಾರ ಕಾರ್ಯ ಮಾಡ್ತಾ ಇದೆ. ಹಾಗೆ ಇಲ್ಲಿ 2002ರಲ್ಲಿ ಸುಮಾರು 258 ಪ್ರಾಚೀನ ಬೆಳ್ಳಿ ನಾಣ್ಯಗಳು ಸಿಕ್ಕಿವೆ. ಅದನ್ನು ಗ್ರಾಮಸ್ಥರು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಪ್ರಾಚೀನವಾದ ಶ್ರೀರಾಮದೇವರ ದೇವಸ್ಥಾನದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.